RSS ನವರ ಮೂಲ ಉದ್ದೇಶ ಸಮಾನತೆಯಲ್ಲಿ ನಂಬಿಕೆ ಇಲ್ದಿರುವಂತ ಸಂಘಟನೆ ಅದು. ಮಾರ್ಚ್ ಪಾಸ್ಟ್ ಮಾಡುವಾಗ ಕೋಲ್ ಹಿಡ್ಕೊಂಡು ಕಳ್ದು ಏನು ಕೋಲ್ ಹಿಡ್ಕೊಂಡು ಯಾರು ನೋಡಿಯಕ್ ನೀವು ಬರೋದು? ಈ ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ಭಾರತೀಯರೇ ತಾನೆ. ಇನ್ನು ಭಾರತೀಯರ ಮೇಲೆ ನೀವೇನ್ ಕೋಲ್ ಹಿಡ್ಕೊಂಡು ಬರೋದು? ಅದೇ ನೀವು ಒಳ್ಳೆ ಕೆಲಸ ಮಾಡ್ಬಿಟ್ಟು ಬಡವರ ಮಕ್ಕಳ ಕೈಗೆ ಒಂದು ಪೆನ್ ಕೊಡ್ರಿ. ಎಲ್ಲೂ ಪ್ರಿಯಾಂಕ್ ಖರ್ಗೆ ಸಾಹೇಬರು ಯಾವ್ದು ತಪ್ಪು ಮಾಡಿಲ್ಲ. ಅವ್ರ ಜೊತೆಲಿ ನಾವೆಲ್ಲರೂ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಇದ್ದೀವಿ. ಮೂಲಭೂತವಾದಕ್ಕೆ ಜಾತಿ ಧರ್ಮ ಏನಿಲ್ಲ. ಅವ್ರಿಗಿರೋಂಥದ್ದು ಒಂದೇ ಕ್ರೌರ್ಯ, ದ್ವೇಷ, ಅಸೂಯೆ ಇವುಗಳನ್ನೇ ಬೆಳೆಸ್ತದೆ. ಸೊ ಅದನ್ನ ಬ್ಯಾನ್ ಮಾಡೋಂಥದ್ದು ನಮ್ಮ ಸಂಪೂರ್ಣ ಬೆಂಬಲ ಇದೆ. ಮತ್ತೆ ಅದಾದ್ರಾಗ ಮಾತ್ರನೇ ಇಡೀ ದೇಶ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗಂತದ್ದು. RSS ನ ಪ್ರಮುಖರ ಆಸೆಯಂತೆ, ಬಿಜೆಪಿ ಪ್ರಮುಖರ ಆಸೆಯಂತೆ, RSS ನ ಸೇವಕರ ಆಸೆಯಂತೆ ಮಾನ್ಯ ಮುಖ್ಯಮಂತ್ರಿಗಳು RSS ಅನ್ನ ನಮ್ಮ ರಾಜ್ಯದಲ್ಲಿ ನಿಷೇಧ ಹೇರ್ಬೇಕಂತ ಹೇಳಿ ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ರಾಜ್ಯದೊಳಗೆ ಏನಾಗಿದೆಪ್ಪ ಅಂತಂದ್ರೆ ಇವಾಗ RSS ನಿಷೇಧದ ಬಗ್ಗೆ ಚರ್ಚೆಗಳು ಕೇಳಿ ಬರ್ತಾ ಇದಾವೆ. ಮತ್ತು ಸರ್ಕಾರದವ್ರ ಕಡೆಗೆ ಒಂದು ಕ್ರಮ ಕೈಗೊಂಡಿದ್ದಾರೆ ಸರ್. ಏನಪ್ಪಾ ಅಂತಂದ್ರೆ RSS ಅವ್ರು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರು ಅಂದ್ರೆ ಸರ್ಕಾರಿ ಕಚೇರಿ ಒಳಗೆ ಏನಾದ್ರು ಕಾರ್ಯಕ್ರಮ ಮಾಡಬೇಕಪ್ಪ ಅಂತಂದ್ರೆ ಪರ್ಮಿಷನ್ ತಗೋಬೇಕು. ನೆಕ್ಸ್ಟ್ ಅದಾದ ನಂತರ ಯಾವುದೇ ಸರ್ಕಾರಿ ಅಧಿಕಾರಿ ಕೂಡ RSS ಕಾರ್ಯಕ್ರಮ ಬಗ್ಗೆ ಆದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದಾರೆ. ಇದ್ರ ಬಗ್ಗೆ ಏನೇನು ಅನ್ಸುತ್ತೆ ಸರ್? ಇದು ಯಾವ ಕ್ರಮ ಕೈಗೊಳ್ಳ? ಸರ್ಕಾರ ತಗೊಂಡ ಕ್ರಮ ಸರಿಯಾಗಿದೆ. ಯಾಕೆ ಸರಿಯಾಗಿದೆ ಅಂದ್ರೆ ಯಾವುದೇ ಸಂಘಟನೆ ಅದು ರಿಜಿಸ್ಟ್ರೇಷನ್ ಆಗಿರಬೇಕು ಮತ್ತೆ ಪಾರದರ್ಶಕವಾಗಿರಬೇಕು. ತಾನು ಮಾಡೋ ಚಟುವಟಿಕೆ ಕುರಿತಂಗೆ ಪಾರದರ್ಶಕತೆ ಅತಿಯಾದ ಬಹಳ ಪ್ರಮುಖವಾದ ವಿಷಯ. ಆ ವಿಷಯದೊಳಗೆ ಹಿಡನ್ ಅಜೆಂಡಾ ಹೊಂದಿರುವಂತ ಈ RSS ಸಂಘಟನೆ ಏನಿದೆ ಅದು ದೇಶವನ್ನ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ವಿಭಜನೆ ಮಾಡುವಂತ ವಿಚಿತ್ರಕಾರಿ ಒಂದು ವಿಷಯವನ್ನ ಹಿಡನ್ ಅಜೆಂಡಾ ಹೊಂದಿರುವಂತ ಸಂಘಟನೆ. ಆ ಕುರಿತಂಗೆ ಸರ್ಕಾರ ಅದನ್ನ ತಹಬಂದಿಗೆ ತರೋದಕ್ಕೆ ನಿಮ್ಮ ಕಾರ್ಯಕ್ರಮಗಳನ್ನ, ಸಾಮಾಜಿಕ ಕಾರ್ಯಕ್ರಮಗಳನ್ನ ಏನೇ ಇದ್ರೂ ಕೂಡ ಪಾರದರ್ಶಕವಾಗಿ ಮಾಡಿ, ನೀವು ಏನ್ ಮಾಡ್ತಾ ಇದ್ದೀರಿ ಅದನ್ನೇ ಹೇಳೋದನ್ನೇ ಮಾಡಿ ಅಂತ ಒಂದು ಸರ್ಕಾರ ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಅದನ್ನ ಸರ್ಕಾರ ಈ ಹಿಂದೆ ಮಾಡ್ಬೇಕಾಗಿತ್ತು. ಈಗಾದ್ರೂ ಮಾಡೋದಕ್ಕೆ ಮನಸ್ಸು ಮಾಡಿದೆ. ಅದು ಉತ್ತಮವಾದ್ದು, ಸ್ವಾಗತಾರ್ಹವಾದ್ದು. ಸರ್, ಇವಾಗ RSS ಅವರು ಏನಪ್ಪ, ನಾವು ಒಳ್ಳೆ ಒಂದು ಇದನ್ನ ಕೊಡ್ತೀವಿ ಅವ್ರಿಗೆ, ಜನರಿಗೆ RSS ಕಾರ್ಯಕ್ರಮದವ್ರಿಗೆ ನಾವೇನೋ ಒಳ್ಳೆ ಇದನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೇದ ಹೇಳ್ತೀವಿ, ಅವ್ರಿಗೆ ಒಳ್ಳೇದು ಮಾಡ್ಬೇಕಂತ ಹೇಳ್ತೀವಿ ಅಂತ ಹೇಳ್ತಾರೆ. ಆದರೆ RSSನವ್ರು ಇವಾಗ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬೆದರಿಕೆ ಕರೆಗಳನ್ನ ಮಾಡ್ತಾ ಇದ್ದಾರೆ. RSS ನವರ ಮೂಲ ಉದ್ದೇಶ ಸಮಾನತೆಯಲ್ಲಿ ನಂಬಿಕೆ ಇಲ್ದಿರುವಂತ ಸಂಘಟನೆ ಅದು. ಅದು ಮನುವಾದಿ ಸಿದ್ಧಾಂತ, ಏನು ಮೇಲು ಕೀಳು, ಏನು ಚಾತುರ್ವರ್ಣ ಸಿದ್ಧಾಂತ ಇದೆ. ಈ ಚಾತುರ್ವರ್ಣ ಸಿದ್ಧಾಂತದೊಳಗೆ ಬ್ರಾಹ್ಮಣ ಶ್ರೇಷ್ಠವಾದವನು, ಅವರ ಕೆಳಗಡೆ ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ, ಆಮೇಲೆ ಈ ಚಾತುರ್ವರ್ಣಕ್ಕೆ ಅತೀತರಾದಂಥ, ಹೊರಗಿನವರಾದಂಥ ದಲಿತ ಸಮುದಾಯ, ಈ ತರ ಅವ್ರಿಗೆ ಈ ಸಂವಿಧಾನಬದ್ಧ ಸಮಾನತೆ ಆಧರಿಸಿದ ಸಂವಿಧಾನದ ಬಗ್ಗೆ ವಿಶ್ವಾಸವೇ ಇಲ್ಲ. ಅವರು ತಮ್ಮ ಮೂಲ ಅಜೆಂಡಾ ಏನು ಈ ಹೈರಾರ್ಕಿ ಇದೆಯಲ್ಲ, ಸೋಷಿಯಲ್ ಹೈರಾರ್ಕಿ, ಶ್ರೇಣೀಕೃತ ಸಮಾಜವನ್ನ ಮತ್ತೆ ಮರುಸ್ಥಾಪನೆ ಮಾಡ್ಬೇಕಂತ ಹೇಳಿ ಅವ್ರೇನು ಹುನ್ನಾರ ಇದೆ, ಆ ಹುನ್ನಾರದ ಭಾಗವಾಗಿಯೇ ಅವ್ರ ಚಟುವಟಿಕೆ ಯಾವಾಗಲೂ ಹೇಳೋದೊಂದು ಮಾಡೋದೊಂದು ಆ ಸಂಘಟನೆಯ ಮೂಲ ಉದ್ದೇಶನೇ ಅದು. 100 ವರ್ಷ ಆದ್ರೂ ಬದಲಾಗಲ್ಲ, 150 ವರ್ಷ ಆದ್ರೂ ಕೂಡ ಈ ಚಟುವಟಿಕೆನೆ ಮಾಡ್ತಾನೆ ಹೋಗೋರವರು. ಈ ತಮ್ಮ ಚಟುವಟಿಕೆಗೆ ಒಂದು ಪೂರಕವಾಗಿ ಮುಸ್ಲಿಂ ದ್ವೇಷವನ್ನ, ಕೋಮುವಾದಿ ರಾಜಕಾರಣವನ್ನ ಮಾಡೋದು ಅವ್ರ ಇತ್ತೀಚಿನ ತೀವ್ರಗತಿಯೊಳಗೆ ನಡೀತಿರುವಂತ ಅಜೆಂಡಾ ಆಗಿದೆ. ಏನು ಇವತ್ತು ಸಂವಿಧಾನ ವಿರೋಧಿ ಚಟುವಟಿಕೆಗಳು ನಡೆಸ್ತಾ ಇರುವಂತ RSS ನ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಫೀಲ್ಡ್ ಗಳಲ್ಲೆಲ್ಲ ಕೂಡ ಇವತ್ತು ಅವರು ಪ್ಯಾರೇಡ್ ಎಲ್ಲ ಕೂಡ ಮಾಡ್ತಿರೋಂಥದನ್ನ ನಿಷೇಧಿಸಿದೆ. ಅದು ಸ್ವಾಗತಾರ್ಹ. ಯಾಕೆಂದ್ರೆ ಇವತ್ತು ಕೇರಳ ಸರ್ಕಾರ ದೇವಸ್ಥಾನಗಳಲ್ಲೂ ಕೂಡ, ದೇವಸ್ಥಾನ ಫೀಲ್ಡ್ ಗಳಲ್ಲೆಲ್ಲ ಕೂಡ RSS ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ನಿಷೇಧ 2016ರಲ್ಲೇ ಮಾಡಿದೆ. ಸೊ ಇವತ್ತು ನಮ್ಮ ಸರ್ಕಾರ ಅದ್ರ ಪ್ರಿಯಾಂಕಾ ಖರ್ಗೆ ಅವರು ಅದನ್ನ ತುಂಬಾ ಒತ್ತಾಸೆ ಮಾಡಿದ್ರೆ ಸರ್ಕಾರ ಇವತ್ತು ಒಪ್ಕೊಂಡು ಏನು ಇವತ್ತು ಮಾಡ್ಲಿಕ್ಕೆ ಮುಂದಾಗಿದೆ. ಅದು ಒಳ್ಳೆಯ ಬೆಳವಣಿಗೆ. ಇನ್ನ ಎರಡನೇದಾಗಿ RSS ನ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಯಾವುದೇ ಧರ್ಮದ ಮೂಲಭೂತವಾದಿ ಸಂಘಟನೆಗಳನ್ನ ಬ್ಯಾನ್ ಮಾಡ್ಲೇಬೇಕು. ಅವು ಯಾವುದನ್ನು ಕೂಡ ಇವತ್ತು ಇಡಬಾರ್ದು. ನಾನು ಬರೀ RSS ಹೇಳ್ತಿಲ್ಲ, ಹಿಂದೂ ಮೂಲಭೂತವಾದ ಆಗ್ಲಿ, ಮುಸ್ಲಿಂ ಮೂಲಭೂತವಾದ ಆಗ್ಲಿ, ಕ್ರಿಶ್ಚಿಯನ್ ಮೂಲಭೂತವಾದ ಆಗ್ಲಿ, ಸಿಖ್ ಮೂಲಭೂತವಾದ ಆಗ್ಲಿ, ಯಾವುದೇ ಮೂಲಭೂತವಾದ ಯಾವುದೇ ದೇಶದ ಅಭಿವೃದ್ಧಿಗೆ ಮತ್ತು ಯಾವುದೇ ದೇಶದ ಬೆಳವಣಿಗೆಗೆ ಹಾನಿಕರನೇನು ಮತ್ತು ಅದು ಸಂವಿಧಾನ ವಿರೋಧಿಯಾಗಿರ್ತದೆ. ಸೊ ಹಂಗಾಗಿ ಅವೆಲ್ಲವನ್ನೂ ಕೂಡ ನಾನು ಇವತ್ತು ಬ್ಯಾನ್ ಮಾಡ್ಬೇಕು ಅನ್ನೋಂಥದ್ದನ್ನ ನಾವು ಹೇಳ್ತೇವೆ. ಯಾಕೆ ಅಂತಂದ್ರೆ ಯಾವುದೋ ಒಂದು ಇವತ್ತು ನಾವು ಪಕ್ಕದ ದೇಶಗಳೆಲ್ಲ ಕೂಡ ಇವತ್ತು ನೋಡ್ತಾ ಇದೀವಿ. ಇವತ್ತು ಪ್ಯಾಲೆಸ್ಟೈನ್ ಅಲ್ಲಿ ನಡೀತಾ ಇರೋಂಥದ್ದು ನೋಡ್ತಾ ಇದೀವಿ. ಮೂಲಭೂತವಾದಕ್ಕೆ ಜಾತಿ ಧರ್ಮ ಏನಿಲ್ಲ. ಅವ್ರಿಗಿರೋಂಥದ್ದು ಒಂದೇ ಕ್ರೌರ್ಯ, ದ್ವೇಷ, ಅಸೂಯೆ ಇವುಗಳನ್ನೇ ಬೆಳೆಸ್ತದೆ. ಸೊ ಅದನ್ನ ಬ್ಯಾನ್ ಮಾಡೋಂಥದ್ದು ನಮ್ಮ ಸಂಪೂರ್ಣ ಬೆಂಬಲ ಇದೆ. ಮತ್ತು ಬ್ಯಾನ್ ಆಗ್ಬೇಕು. ಅದಾದ್ರಾಗ ಮಾತ್ರನೇ ಇಡೀ ದೇಶ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗಂತದ್ದು. ಬಹಳ ಹೇಳ್ತಾರೆ, ಬಹಳ ದೊಡ್ಡ ಸಂಘಟನೆ ಮತ್ತೆ ಇಡೀ
ದೇಶದಲ್ಲೇನೆ ದೊಡ್ಡ ಸಂಘಟನೆ ಅಂತ ಹೇಳಿ. ಆತ ಇಷ್ಟೆಲ್ಲಾ ದೊಡ್ಡ ಸಂಘಟನೆ ಆಗಿರೋಂಥವ್ರು, ಇಷ್ಟೆಲ್ಲಾ ಮಾತಾಡ್ತಿದ್ದಂಥವ್ರು, ಭಾರತ್ ಮಾತಕ್ಕೆ ಜೈ ಅನ್ನಂತವ್ರು, ಇವತ್ತು ಅವ್ರು ನಮ್ಮ ಲೀಲಾ ಅವ್ರನ್ನ ನೋಡ್ರಿ ಹೆಂಗ್ ಟ್ರೋಲ್ ಮಾಡಿ ಯಾವ ಭಾಷೆ ಉಪಯೋಗಿಸ್ತಾರೆ, ನಮ್ಮಗಳು ನೋಡ್ರಿ ಯಾವ ಭಾಷೆಗಳು ಉಪಯೋಗಿಸ್ತಾರೆ. ಇವತ್ತು ನಮ್ಮ ಯಾರಾದ್ರೂ ಬೇರೆ ಇವತ್ತು ಸಂವಿಧಾನನ ಒಪ್ಪಿರುವಂತ ಬೇರೆ ಬೇರೆ ಸಂಘಟನೆ, ಪ್ರಗತಿಪರ ಸಂಘಟನೆಗಳ ಸಾಕಷ್ಟು ಜನ ಯುವಕರಿದ್ದಾರೆ. ಇವ್ರಿಗೆ ಅಷ್ಟೇ ಅಲ್ಲ ಆ ಭಾಷೆ ಬರೋಂಥದ್ದು. ಇವ್ರು ಬಹಳ ಸ್ವಚ್ಛಂದವಾಗಿ ಮಾತಾಡ್ತಾರೆ. ಇಷ್ಟೆಲ್ಲವೂ ಹೇಳಂತ ಜನ ಇವತ್ತು ಆ ಭಾಷೆಗಳು ಉಪಯೋಗಿಸೋದ್ರಲ್ಲೇ ಗೊತ್ತಾಗ್ತದಲ್ಲ ಇವ್ರು ಎಂತ ಕೆಟ್ಟ ಮನಸ್ಥಿತಿಯವರು, ಎಂತ ಇವ್ರುಗಳು ಅಂತ ಹೇಳಿ. ಆ ಹೆಣ್ಮಕ್ಳು ಮಾತಾಡಂಥದ್ದು, ಇವತ್ತು ಆ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟ್ರೋಲ್ ಮಾಡ್ತಾರಂಥದ್ದು, ಇದೆಲ್ಲವನ್ನು ಕೂಡ ನೋಡಿದ್ರೆ ಅವರ ವ್ಯಕ್ತಿತ್ವ ಮತ್ತು ಅವ್ರು ಏನಾದ್ರೂ ಇವತ್ತು ಈ ದೇಶದಲ್ಲಿ ಉಳಿದ್ರೆ ಏನಾಗ್ಬೋದು ಈ ದೇಶದ ಸ್ಥಿತಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇಲ್ಲಿ ಇನ್ನೊಂದು ದೊಡ್ಡ ವಿಚಾರ ಈ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಅದೇನಂದ್ರೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು RSS ನಡೆಸ್ತಕ್ಕಂಥ ಯಾವುದೇ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗ ಕೊಡಬಾರ್ದು ಅಂತ ಹೇಳಿದ್ದಾರೆ. ಏನಷ್ಟು ದೊಡ್ಡ ತಪ್ಪು ಹೇಳಿದ್ದಾರೆ ಅವರು. ಆಗ್ಲೇ ತಮಿಳುನಾಡಲ್ಲಿ ಈ ಒಂದು ಕೆಲಸ ನಡೀತಾ ಇದೆ. ಅವರು ಒಂದು ಸಂವಿಧಾನವಾದಂತಹ ಸಂವಿಧಾನದ ರೀತಿಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ, ಸಂವಿಧಾನದ ಅಡಿಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಲ್ಲ RSS. ಸುಮಾರು 75 ವರ್ಷಗಳಾಗಿದ್ದು ಕೂಡ ಇದುವರೆಗೆ RSS ನೋಂದಣಿನೇ ಆಗಿಲ್ಲ, ಅಂದ್ರೆ ರಿಜಿಸ್ಟ್ರೇಷನ್ ಆಗಿಲ್ಲ ಆ ಸಂಸ್ಥೆದು. ಇನ್ನು ಅವ್ರಿಗೆ ಅಷ್ಟು ಅಧಿಕಾರ ಕೊಡ್ತಕ್ಕಂಥ ಅವಶ್ಯಕತೆ ಏನಿದೆ ಈ ದೇಶದಲ್ಲಿ? ಸ್ವಾತಂತ್ರ್ಯದಲ್ಲಿ ಅವರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವ್ರದ್ದು ಏನು ಕೊಡುಗೆ ಈ ದೇಶದಲ್ಲಿ? ಬಹಳ ಈ ಪಬ್ಲಿಕ್ ಡೊಮೈನ್ ಅಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ದೇಶದ ಜನ ಎಲ್ಲ ಸ್ವಾತಂತ್ರ್ಯಕ್ಕಾಗಿ ಸಂಗ್ರಾಮ ಮಾಡ್ತಾ ಇರೋವಾಗ RSS ನವರು ಬ್ರಿಟಿಷರ ಜೊತೆ ಇದ್ರು, ಎಲ್ರಿಗೂ ಗೊತ್ತಿದೆ. 1942 ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಕರಪತ್ರಗಳನ್ನು ಹೊಡಿಸ್ತಾರೆ ಅವರು. ಅವರೆಲ್ಲ ಇನ್ನೊಂದು ಅದಾದ್ಮೇಲೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಈ ಸಂವಿಧಾನ ಬೇಡ, ನಾವು ಮನುಸ್ಮೃತಿ ಆಧಾರದ ಒಂದು ಸಂವಿಧಾನ ಬೇಕು ಅಂತ ಹೇಳ್ಬಿಟ್ಟು ಅವರ RSS ನ ಮುಖ್ಯರಾಗಿರ್ತಕ್ಕಂಥ ಆಗಿನ ಸರ್ಸಂಚಾಲಕ ಏನಂತ ಹೇಳ್ತಾರಲ್ಲ ಅವರು, MS ಗೋಲ್ವಾಲ್ಕರ್ ಅವರು ಲೇಖನನೇ ಬರೀತಾರೆ. 55 ವರ್ಷಗಳಾಗೋವರೆಗೂ, ನಮ್ಮ ಸ್ವಾತಂತ್ರ್ಯ ಬಂದ 55 ವರ್ಷಗಳಾಗೋರು ಕೂಡ ಇವ್ರದ್ದು ನಾಗಪುರದ ಏನು RSS ಕೇಂದ್ರ ಕಚೇರಿ ಇದೆ ಅದ್ರ ಮೇಲೆ ರಾಷ್ಟ್ರಧ್ವಜವನ್ನ ಹಾರಿಸಿರ್ಲಿಲ್ಲ, ತ್ರಿವರ್ಣ ಧ್ವಜವನ್ನ ಅವರು ಎಂದೂ ಗೌರವ ಕೊಡ್ಲಿಲ್ಲ, ಸಂವಿಧಾನಕ್ಕೆ ಎಂದೂ ಅವರು ಗೌರವ ಕೊಡ್ಲಿಲ್ಲ. ಇನ್ನು ಯಾವ ರೀತಿ ದೇಶಪ್ರೇಮಿಗಳು ಇವರು, ಯಾವ ರೀತಿ ದೇಶಭಕ್ತರು ಇವರು? ಇನ್ನು ಅದ್ರ ಜೊತೆಗೆ ಸುಮಾರು 7 ಲಕ್ಷದ ಮೇಲೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರು ಹುತಾತ್ಮರಾಗಿರ್ತಕ್ಕಂಥ ಒಂದು ಚರಿತ್ರೆ ಇದೆ, ಒಂದು ದಾಖಲಾತಿ ಇದೆ. ಅದರಲ್ಲಿ ಸುಮಾರು 95,000 ಮೇಲೆ ಹುತಾತ್ಮರಾದವರ ಹೆಸರುಗಳನ್ನ ಇಂಡಿಯಾದ ದೆಹಲಿ ಗೇಟ್ ಮೇಲೆ ಕೆತ್ತಲಾಗಿದೆ. ಅದರಲ್ಲಿ ಒಬ್ಬ RSS ಕಾರ್ಯಕರ್ತನ ಹೆಸರಿಲ್ಲ. ಇಷ್ಟಾದ್ಮೇಲೆ ಕೂಡ ಏನು ಇವರು ನಮ್ದು ಬಹಳ ದೊಡ್ಡ ಕೊಡುಗೆ ಇದೆ, ನಾವೇನೋ ಮಾಡ್ಬಿಡ್ತೀವಿ ಅದು ಇದು ಅಂತ. ನಿಮ್ ಡ್ರೆಸ್ ಕೋಡ್ ಏನ್ರಿ? ನೀವು RSS ಅವರು ಡ್ರೆಸ್ ಕೋಡ್ ಏನು? ಮಾರ್ಚ್ ಫಾಸ್ಟ್ ಮಾಡೋವಾಗ ಕೋಲ್ ಹಿಡ್ಕೊಂಡು ಕಳ್ದು, ಏನು ಕೋಲ್ ಹಿಡ್ಕೊಂಡು ಯಾರು ನೋಡಿಯಕ್ ನೀವು ಬರೋದು? ಭಾರತೀಯರು ನೋಡಿಯಕ್ ಬರೋದಾ? ಈ ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ಭಾರತೀಯರೇ ತಾನೆ. ಇನ್ನು ಭಾರತೀಯರ ಮೇಲೆ ನೀವೇನ್ ಕೋಲ್ ಹಿಡ್ಕೊಂಡು ಬರೋದು? ಅದೇ ನೀವು ಒಳ್ಳೆ ಕೆಲಸ ಮಾಡ್ಬಿಟ್ಟು ಜನರ ಕೈಗೆ, ಬಡವರ ಮಕ್ಕಳ ಕೈಗೆ ಒಂದು ಪೆನ್ ಕೊಡ್ರಿ, ಸಂವಿಧಾನ ಕೊಡ್ರಿ, ಸಂವಿಧಾನ ಓದ್ಕೊಂಡು ಈ ದೇಶವನ್ನು ಉಳಿಸ್ರಿ ಅಂತ. ಅದು ಬಿಟ್ಟು ನೀವು ಕೋಲ್ ಕೊಟ್ಬಿಟ್ಟು ಕಳಿಸ್ತಾ ಇದ್ದೀರಲ್ಲ, ಅದರಲ್ಲೇ ನಿಮ್ಮ ಉದ್ದೇಶ ಗೊತ್ತಾಗ್ತದೆ. ಒಂದು ಮಾತು ಹೇಳ್ತೀನಿ ಈ ವೇದಿಕೆ ಮುಖಾಂತರ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ಜೊತೆನೆ ಸೇರ್ಕೊಂಡು ನೀವು ಕಾಂಗ್ರೆಸ್ ಅವ್ರಿಗೇನು ಮಾಡಕ್ ಆಗ್ಲಿಲ್ಲ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಒಬ್ಬ ಸೇನಾನಿ. ಈಗ ಅವ್ರನ್ನ ಕೂಡ ನೀವೇನು ಮಾಡಕ್ಕಾಗಲ್ಲ. ಸ್ವಯಂ ಸೇವಕರಂತೇನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇವತ್ತು ದೇಶ ಪ್ರೇಮಿಗಳು ಅಂತ ಹೇಳಿ, ಅವರು ದೇಶ ದ್ರೋಹಿಗಳು ಅಂತ ಹೇಳಿ ನಾನು ಖಂಡಿತವಾಗಿ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಇವತ್ತೊಬ್ಬ ಸಚಿವರು ಅವ್ರು ಹೇಳಿರುವಂಥದ್ದು ಸರ್ಕಾರಿ ಸ್ಥಳಗಳಲ್ಲಿ RSSನ ಚಟುವಟಿಕೆಗಳನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿರೋದನ್ನ ತಿರ್ಚಿ ಇವತ್ತು RSS ಬ್ಯಾನ್ ಮಾಡ್ಬೇಕು ಅನ್ನುವಂಥ ಹೇಳಿಕೆಯನ್ನು ನೀಡಿ ಇವತ್ತು ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುವಂಥ ಕೆಲಸ ಕೂಡ ನಡೀತದೆ. ಈ ಹಿಂದೆ ಕೂಡ RSSನ ಬ್ಯಾನ್ ಮಾಡಿದ್ರು. ಈಗ ಅವ್ರ ಇಚ್ಛೆ ಅಂತೆ ನಾವು ಕೂಡ ಬ್ಯಾನ್ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಲಿ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಸತತವಾಗಿ
ಮನುವಾದಿಗಳು ಈ RSS ನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು, ಸ್ವಯಂ ಸೇವಕರು, ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ವಿಶೇಷವಾಗಿ ದಲಿತ ರಾಜಕಾರಣಿಗಳ ಮೇಲೆ ಅವರು ಹಗೆಯನ್ನು ಸಾಗಿಸ್ತಾ ಇವತ್ತು ಸತತವಾಗಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಮಹಾದೇವಪ್ಪನವ್ರನ್ನ, ಈ ಥರ ಎಲ್ಲರನ್ನು ಗುರಿಯಾಗಿಸ್ಕೊಂಡು ಇವತ್ತು ರಾಜ್ಯದಲ್ಲಿ ಸಾಕಷ್ಟು ವಿಷಯಗಳು ಮುನ್ನೆಲೆಗೆ ತಗೊಂಡ್ಬಂದು ಅವ್ರನ್ನ ತೇಜೋವಧೆ ಮಾಡುವಂಥ ಕೆಲಸ ನಡೀತಾ ಇದೆ ನಿರಂತರವಾಗಿ. ಹಾಗಾಗಿ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀನಿ, ನಿಜವಾಗ್ಲೂ ಅವ್ರ ಆಸೆಯಂತೆ RSSನವ್ರು ಇವತ್ತೇನು ನಾವು ಪ್ರಿಯಾಂಕ್ ಖರ್ಗೆ ಅವರು ಹೇಳದೇ ಇದ್ರೂ ಕೂಡ ಇಲ್ಲ ಅದನ್ನು ನಿಷೇಧ ಮಾಡೋಕ್ಕೆ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ದಯವಿಟ್ಟು RSSನ ಪ್ರಮುಖರ ಆಸೆಯಂತೆ, BJP ಪ್ರಮುಖರ ಆಸೆಯಂತೆ, RSSನ ಸೇವಕರ ಆಸೆಯಂತೆ ಮಾನ್ಯ ಮುಖ್ಯಮಂತ್ರಿಗಳು RSSನ್ನು ನಮ್ಮ ರಾಜ್ಯದಲ್ಲಿ ನಿಷೇಧ ಹೇರಬೇಕಂತ ಹೇಳಿ ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ತಿರುಚಿ RSS ಬ್ಯಾನ್ ಮಾಡಿ ಅಂತ ಹೇಳ್ತಾ ಇರೋದು, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಿ ಬೆದರಿಕೆ ಕರೆಗಳನ್ನು ಹೇಳ್ತಾ ಇರೋದು, ಯುವ ನಾಯಕರಿಗೆ ಈ ಥರದ ಒಂದು ಕರೆಗಳು ಬರ್ತಾ ಇರೋದು, ನಾವು ಸಂವಿಧಾನದ ಯಾವ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನೋದು ನಮಗನ್ನಿಸ್ತಾ ಇದೆ. ಯಾವುದೇ ಬೆದರಿಕೆ ಕರೆಗಳು ಬಂದರೂ ಕೂಡ ನೀವು ನಮ್ಮ ನಾಯಕರು, ಪ್ರಿಯಾಂಕಾ ಖರ್ಗೆ ನಮ್ಮ ಶಕ್ತಿ, ನಿಮ್ಮ ಜೊತೆಗೆ ನಾವಿದ್ದೀವಿ. ಯಾವ ಬೆದರಿಕೆ ಕರೆಗಳಿಗೂ ನಾವು ಹೆದರಬೇಕಾಗಿಲ್ಲ. ಆ ಒಂದು ದೊಡ್ಡ ಸಂಘಟನೆ ಇಟ್ಕೊಂಡ್ರೂ ಕೂಡ ಯಾವ ಬಡವರಿಗೆ ಆಗಿರ್ಬೋದು, ಕಾರ್ಮಿಕರ RSS ಅಂತ ನೀವು ದೊಡ್ಡ ಸಂಘಟನೆ, ದೊಡ್ಡ ಸಂಘ ಅಂತ ಹೇಳ್ಕೊಂಡು ತಿರುಗಾಡಿದ್ರೂ ಕೂಡ ಇದರಿಂದ ಯಾರಿಗೂ ಕೂಡ ಒಂದು ತೊಟ್ಟಿನಷ್ಟು ಲಾಭ ಆಗಿರೋದಲ್ಲ. ಯಾವ ಮಹಿಳೆಯರಿಗೂ ಲಾಭ ಆಗಿರುವಂಥದ್ದಲ್ಲ, ಅದು ಈ ಮಕ್ಕಳಿಗೂ ಲಾಭ ಆಗಿರುವಂಥದ್ದಲ್ಲ. ಒಂದು ಮಕ್ಕಳ ಒಂದು ಹಿತದೃಷ್ಟಿಯಿಂದನೇ ಇಂಥ ಸಾಂವಿಧಾನಿಕ ವಿರುದ್ಧವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥ ಚಟುವಟಿಕೆಗಳು, RSS ಚಟುವಟಿಕೆಗಳನ್ನು ನಡೆಸಬಾರ್ದು ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೆ ಅವರ ಜೊತೆಗೆ ನಾವಿದ್ದೀವಿ, ಅವರಿಗೆ ಬೆಂಬಲವಾಗಿ ನಾವು ನಿಲ್ತೀವಿ. ಈಗ ಸಾರ್ವಜನಿಕರ ಮಧ್ಯೆ ಏನು ಚರ್ಚೆ ಆಗ್ತದೆ ಅಂದ್ರೆ RSSನ ಬ್ಯಾನ್ ಮಾಡ್ಬೇಕಂತ ಹೇಳ್ತಾರೆ, ಬಟ್ ಪ್ರಿಯಾಂಕಾ ಖರ್ಗೆ ಅವರು ಆ ಥರ ಹೇಳಿಲ್ಲ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಪ್ರಿಯಾಂಕಾ ಖರ್ಗೆ ಸರ್ ಹೇಳಿಲ್ಲ ಬ್ಯಾನ್ ಮಾಡಬೇಕು ಅನ್ನೋದು, ಆದರೆ ಮಾಡಲಿ, ಖಂಡಿತ ನಮ್ದೇನು ಅಭ್ಯಂತರ ಇಲ್ಲ. ಅದರಿಂದ ಯಾರಿಗೇನು ಲಾಭನೂ ಇಲ್ಲ, ಮುಂದೆ ಏನಾದರೂ ದೇಶಕ್ಕೆ ಏನಾದರೂ ಕೊಡುಗೆ ಇದೆಯಾ ಅದನ್ನೂ ಇಲ್ಲ. ಹಂಗಿದ್ರ ಮೇಲೆ ಇರೋದ್ರಲ್ಲಿ ಅರ್ಥನೇ ಇಲ್ಲ ಅಂದರೆ ಬ್ಯಾನ್ ಆಗೋದ್ರಲ್ಲಿ ತಪ್ಪೇನಿಲ್ಲ. ಇಡೀ ದೇಶ ಮತ್ತು ರಾಜ್ಯ ಏನು ಅಂದ್ಕೊಂಡ್ರಂದ್ರೆ RSS ಬ್ಯಾನ್ ಮಾಡ್ರಿ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಪತ್ರ ಬರ್ದಾರಂತ. ಇದು ಶುದ್ಧ ಸುಳ್ಳು. ಏನು ಬರ್ದಾರ ಅಲ್ಲಿ ಪತ್ರದಲ್ಲಿ ಅಂತಂದ್ರೆ, RSS ಚಟುವಟಿಕೆಗಳು ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಸ್ಥಳಗಳಲ್ಲಿ ಆಗಬಾರ್ದಂತ ಬರೆದಿದ್ದಾರೆ ವಿನ RSS ಬ್ಯಾನ್ ಮಾಡ ಅಂಥೇಳಿ ಎಲ್ಲೂ ಬರೆದಿಲ್ಲ. ದಯಮಾಡಿ ಪತ್ರ 10 ಸಲ ಓದ್ಲಾಕ್ಕೆ ಬರ್ತದಂದ್ರೆ ಓದ್ರಿ. ಇವತ್ತು ನಾವು ಪ್ರಿಯಾಂಕ್ ಖರ್ಗೆ ಜೊತೆಯಲ್ಲಿ ನಾವೆಲ್ಲ ನಿಂದಿರ್ತೇವೆ. ಸರ್ಕಾರ ಕೂಡ ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಿ, ಯಾಕಂದರೆ ಥ್ರೆಟ್ ಕಾಲ್ಗಳು ಬರ್ತಾ ಇದ್ದಾವೆ, ಭಾಳ ಅವಾಚ್ಯವಾದ ಪದಗಳನ್ನು ಬಳಸಿ ಹೆಂಡತಿಗೆ, ಮಕ್ಕಳಿಗೆ, ತಾಯಿಗೆ, ಅಕ್ಕ ತಂಗಿಯರಿಗೆ ಬೈಯುವಂಥ ಭಾಳ ಹೊಲಸು ಪದಗಳು ಅವ್ರ ಸಂಸ್ಕೃತಿನ ಎದ್ದು ತೋರಿಸ್ತದೆ. ಎಂಥ ಸಂಸ್ಕೃತಿದ ಇದ್ದಾರೆ ಅವರು ಅಂಥೇಳಿ ಪರಿಗಣಿಸಬೇಕು. ಅವರಿಗೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು. ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ವಾದಿಗಳು ಎಲ್ಲರೂ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಯಲ್ಲಿ ನಿಲ್ತಾ ಇದ್ದೀವಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಅಂಬೇಡ್ಕರ್ ಪಕ್ಷ ಕೂಡ ನಾನು ರಾಜ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಜೊತೆಲಿದ್ದೀನಿ. ಇವತ್ತು ಎಷ್ಟು ಜನ ಕಾಂಗ್ರೆಸ್ನಿಂದ ಗೆದ್ದಿರುವಂಥ MLA ಇದ್ದೀರಿ, ಅವರು ಕೂಡ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಬೆಂಬಲಿಸಬೇಕು. ಎಷ್ಟು ನಿಗಮ ಮಂಡಳಿ ಅಧ್ಯಕ್ಷ ಇದ್ರಿ, ಎಷ್ಟು ಜನ ನಾಮಿನೇಟ್ ಡೈರೆಕ್ಟರ್ ಇದ್ರಿ, ನೀವೆಲ್ಲ ಅವ್ರ ಜೊತೆಲಿ ಎದ್ದು ನಿಂದಿರಬೇಕು. ಎಲ್ಲ ಕಾರ್ಯಕರ್ತರು ಕೂಡ, ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಲಿ ನಿಲ್ಲುವಂಥ ಅವಶ್ಯಕತೆ ಇದೆ. ಅವ್ರದ್ದು ಬರ್ದಿಂದ ಯಾವುದೂ ತಪ್ಪಿಲ್ಲ, ಅವರು ಸತ್ಯವಾದಂಥ ಮಾತು ಹೇಳ್ಯಾರ. ಇವತ್ತು ನೀವು RSS ಕೊಟ್ಟರೆ ಮತ್ತು ನಾಳೆ ಇನ್ನೊಂದು ಸಂವಿಧಾನ ವಿರೋಧಿ ಚಟುವಟಿಕೆ ಮಾಡುವಂಥ ಧರ್ಮ ಆಗಿರ್ಬೋದು, ಮತ್ತೊಂದು ಜಾತಿ ಆಗಿರ್ಬೋದು, ಅವರು ಕೂಡ ನಮಗೆ ಪ್ಲೇಸ್ ಬೇಕಂತ ಹೇಳ್ತಾರೆ. ಇವ್ರಿಗೆ ಕೊಟ್ಟಿನ ಪ್ಲೇಸ್ ಅಗರ್ ಪ್ರೂಫ್ ಆಯ್ತಂದ್ರೆ ಅವ್ರು ನಮಗೂ ಕೊಡು ಅಂತ ಹೇಳ್ತಾರೆ. ಹಾಗಾಗಿ ಈ ಚಟುವಟಿಕೆ ನಡಲಿಕ್ಕೆ ನಿಷೇಧ ಹೇರಬೇಕಂತಂದ್ರೆ ವಿನಃ ಅವರು RSS ಬ್ಯಾನ್ ಆಗಲಂತ ಎಲ್ಲೂ ಹೇಳಿಲ್ಲ. ಸಂವಿಧಾನ ವಿರೋಧ ಕೆಲಸ ಮಾಡೋರಿಗೆ ನಾವು ಯಾವತ್ತೂ ವಿರೋಧಿ ಇದ್ದೇವೆ ಅಂತ ಹೇಳಿದಾರೆ ವಿನಃ ಎಲ್ಲೂ ಪ್ರಿಯಾಂಕ್ ಖರ್ಗೆ ಸಾಹೇಬರು ಯಾವುದೂ ತಪ್ಪು ಮಾಡಿಲ್ಲ. ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಬುದ್ಧ, ಬಸವ, ಅಂಬೇಡ್ಕರ್ ಅನುಯಾಯಿಗಳು ಇದ್ದೀವಿ. ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯನ್ನು ಹೆದರಿಸಿ, ಬೆದರಿಸಿ ಅವರ ಧ್ವನಿ ಅಡಗಿಸುವಂಥ ಪ್ರಯತ್ನ ಆಗುತ್ತದೆ ಅಂದರೆ ಒಮ್ಮೆ ಯೋಚನೆ ಮಾಡಲೇಬೇಕಾದಂಥದ್ದು. ಈ ರೀತಿ ಮುಂದುವರಿದರೆ ನಾಗರಿಕ ಸಮಾಜ ಎತ್ತ ಸಾಗಬಹುದು. ಪ್ರತಿಯೊಬ್ಬ
ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ, ಪ್ರತಿಯೊಬ್ಬ ಶಿಕ್ಷಿತ ವ್ಯಕ್ತಿ ಯೋಚಿಸಬೇಕಾದಂಥದ್ದು. ಈ ರೀತಿ ಅನಾಗರಿಕ ಬಲ ಪ್ರದರ್ಶನ ಹಾಗೂ ಧ್ವನಿ ಅಡಗಿಸ್ತಕ್ಕಂಥ ಪ್ರಯತ್ನಗಳು, ಸ್ವಯಂ ಘೋಷಿತ ಸಾಂಸ್ಕೃತಿಕ ಸಂಘ ಅಂತ ಹೇಳಿಕೊಳ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವ್ಯಕ್ತಿಯೋರ್ವ ತಾನು ಫೋನ್ ಕರೆಯಲ್ಲೇ ಹೇಳುತ್ತಿದ್ದಾನೆ ನಾನು RSSನವನು ಅಂತ. ಅವನು ಈ ರೀತಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯೊಬ್ಬರನ್ನು ಹೆದರಿಸ್ತಾನೆ ಅಂತಂದರೆ, ಮತ್ತು ಹೆದರಿಸಿದ್ದಲ್ಲದೆ ಅವರು ಆ ಕರೆಯನ್ನು ಸಾರ್ವಜನಿಕಗೊಳಿಸಿದ ನಂತರವೂ ಆ RSSನ ಪ್ರಮುಖರಾಗಲಿ ಇಲ್ಲ ದೇಶದ ಗೃಹ ಮಂತ್ರಿಗಳಾಗಲಿ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತಿಲ್ಲ, ಮೌನ ವಹಿಸುತ್ತಿದ್ದಾರೆ. ಈ ಮೌನವೂ ಆತಂಕಕಾರಿ. ಈ ಮೌನವು ಇಂಥ ಕಿಡಿಗೇಡಿಗಳಿಗೆ ಪ್ರಚೋದನೆ ನೀಡುತ್ತದೆ. ಈಗ ಮೊನ್ನೆಯ ಘಟನೆಯೇ ನಾವು ತೆಗೆದುಕೊಳ್ಬೋದು. ಸುಪ್ರೀಂ ಕೋರ್ಟ್ನಲ್ಲಿ ಶೂ ಎಸೆಯಲು ಪ್ರಯತ್ನಿಸಿದಂತಹ ವ್ಯಕ್ತಿಯನ್ನು ಯಾವುದೇ ರೀತಿಯ ಶಿಕ್ಷೆ ಮಾಡದೇ ಇರೋದಕ್ಕೆ ಅದೇ ಘಟನೆ ಒಂದು ವಾರದ ನಂತರ ಅಹಮದಾಬಾದ್ ಕೋರ್ಟ್ನಲ್ಲಿ ಪುನರಾವರ್ತನೆಯಾಗಿದೆ. ನಾವು ಕಿಡಿಗೇಡಿಗಳ ದುಷ್ಟ ಕಾರ್ಯಗಳಿಗೆ ಶಿಕ್ಷಿಸದೆ ದಂಡಿಸದೆ ಮೌನ ವಹಿಸಿದರೆ ಇಂತಹ ಚಟುವಟಿಕೆಗಳು ಪುನರಾವರ್ತನೆಗೊಳ್ಳುತ್ತಾ ಹೋಗ್ತವೆ. ಇದು ಸಮಾಜದ ಸೌಹಾರ್ದತೆಗೆ ಧಕ್ಕೆ ತರುತ್ತದೆ. ಮಕ್ಕಳ ಭವಿಷ್ಯ ರೂಪಿಸೋದಿದೆಯಲ್ಲ, ಇವತ್ತು ಬಹುದೊಡ್ಡ ಚಾಲೆಂಜ್ ಇದೆ. ಇವತ್ತು ಸಮಾಜದೊಳಗೆ ಅಶಾಂತಿ ತೊಳೆದಿರ್ತದೆ, ಅಸಮಾನತೆ ಹೆಚ್ಚಾಗಿದೆ. ಇಂಥದ್ರೊಳಗೆ ನಮ್ಮ ಮಕ್ಕಳು ವಿಶ್ವಮಾನವ ಪರಿಕಲ್ಪನೆಯೊಂದಿಗೆ ಬೆಳಿಬೇಕಾಗಿದೆ. ಆಜುಬಾಜು ಇದ್ದವರನ್ನು ಪ್ರೀತಿಸುವಂಥ ಮನಸ್ಸನ್ನು ಕಟ್ಟಿಕೊಡಬೇಕಾಗಿದೆ. ಅಂಥ ಒಂದು ಏನು ಕಾರ್ಯ ಇವತ್ತು ತುರ್ತಾಗಿ ಆಗಬೇಕಾಗಿದೆ. ಆದರೆ ದುರಂತ ಅಂದರೆ ನಾನು ಮಕ್ಕಳಿಗೆ ದ್ವೇಷವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೀನಿ. ಅವ್ರ ಕೈಯಾಗ ಲಾಠಿ ಕೊಟ್ಟು ನಾನು ಬೀದಿಯೊಳಗೆ ಅಡ್ಡಾಡಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇದು ನಾವು ನಮ್ಮ ಆಲೋಚನೆ, ನಮ್ಮ ದೇಶ, ನಮ್ಮ ಸಮಾಜವನ್ನು ಎತ್ತಲಾಗಿ ಒಯ್ಯಬೇಕು ಅನ್ನೋದಲ್ಲ, ಅದು ತೋರ್ಕೊಡ್ತದೆ ಅಂತ. ಎದುರಿಗಿರುವವ್ರನ್ನ ದ್ವೇಷಿಸು, ಅಥವಾ ನೀನು ಏನು ಕೈಯಾಗ ಲಾಠಿ ಅದನ್ನು ಸಹಜವಾಗಿ ನೋಡ್ರಿ ಹೇಗಿರ್ತದೆ ಮನುಷ್ಯನಿಗೆ. ಕೈಯಾಗ ಒಂದು ಕಲ್ಲಿದ್ರೆ ಆ ಕಲ್ಲನ್ನು ಒಗಿಬೇಕನ್ನಿಸ್ತದೆ. ಗಿಡಕರ ಒಗಿತಾನ, ಎದಕರ ಒಗಿತಾನ, ಎಲ್ಲೋ ಕಾಜಿಗೆ ಒಗಿತಾನ, ಅದು ಮನುಷ್ಯನ ಸಹಜ ಸ್ವಭಾವ. ಹಾಗೆ ಮನುಷ್ಯನ ಕೈಯೊಳಗೆ ಒಂದು ಕೋಲಿದ್ರೆ ಅವನೊಳಗೊಂದು ಇದು ಬರ್ತೈತಿ. ಸುಮ್ಮನೆ ಎದುರಿಗೆ ಬಂದವ ನಾನು ಹೊಡಿಬೇಕು ಅನ್ನುವಂಥ ಇದು ಭಾವನೆ ಬಂದ್ಬಿಡ್ತದೆ. ಅಂಥ ಒಂದು ಏನು ಕ್ರಿಮಿನಲ್ ಅಂತ ಏನು ಹೇಳ್ತೀವಿ, ಅಂಥ ಮನಸ್ಸನ್ನು ಕಟ್ಟಿಕೊಡುವಂಥ ಈ ವ್ಯವಸ್ಥೆ ಅದಲ್ಲ, ಈ ವ್ಯವಸ್ಥೆ ನಿಲ್ಲಬೇಕು ಅಂತ. ನಮಗೆ RSS ಬಗ್ಗೆ ಈಗಾಗಲೇ ಇಡೀ ದೇಶವ್ಯಾಪಿ 100 ವರ್ಷ ಸಂಭ್ರಮದಿಂದ ಆಚರಿಸ್ತಾ ಇದೆ. ಯಾವ ಕನಸು ಇಟ್ಕೊಂಡು ಅದು ಮುಂದೆ ಹೊಂಟಿದೆ ಅಂತ. ಈ 100 ವರ್ಷ ಏನನ್ನು ಅದು ಸಾಧನೆ ಮಾಡಿದೆ ಅಂತ, ಸಾಧನೆ ಮಾಡಿದ ಬಗ್ಗೆ ನಮ್ದು ಮಾಡಿರೋ ಪ್ರಶ್ನೆ ಅದಲ್ಲ. ಮುಂದಿನ ಈ 100 ವರ್ಷದ ನಂತರದ ಹೆಜ್ಜೆ ಇಡಬೇಕಾಗಿತ್ತಲ್ಲ, ಸಮಗ್ರ ಭಾರತವನ್ನು ಕಟ್ಟಿಕೊಡಬೇಕಾಗಿತ್ತಲ್ಲ, ಕಟ್ಟಿಕೊಡುವಂಥ ಪೀಳಿಗೆಯನ್ನು ಸೃಷ್ಟಿ ಮಾಡಬೇಕಲ್ಲ, ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಬರಬೇಕಲ್ಲ. ಈ ದೇಶ ಯಾವುದೇ ಒಂದು ಧರ್ಮದ್ದು ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಎಲ್ಲ ಜಾತಿ ಧರ್ಮದವರು ಸೇರಿ ಈ ರಾಷ್ಟ್ರ ಇರುವಂಥದ್ದು, ಜಾತ್ಯತೀತ ರಾಷ್ಟ್ರ ಇರುವಂಥದ್ದು. ಅಂಥದ್ದೊಂದು ಪರಿಕಲ್ಪನೆ ನಮ್ಮೊಳಗೆ ಇದ್ದಾಗ್ಯೂ ಸಹಿತ ಇಂಥದ್ದೊಂದು ಮಕ್ಕಳನ್ನು ದಪ್ಪದಾರಿಗೆ ಒಯ್ಯುವಂಥ ಕೆಲಸ ಮಾಡಕತ್ತಿದ್ದೀವಲ್ಲ, ಇದು ಬಹಳ ಒಳ್ಳೆಯ ನಡೆಯಲ್ಲ ಮತ್ತು ಬಹಳ ಅಪಾಯಕಾರಕ ನಡೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾವುದೇ ಸಂಘಟನೆಯವರು ಸಾರ್ವಜನಿಕ ಶಾಲಾ ಮೈದಾನಗಳು, ಸಾರ್ವಜನಿಕ ಸ್ಥಳಗಳು, ದೇವಸ್ಥಾನಗಳ ಆವರಣಗಳನ್ನು ಅವರ ಸಂಘದ ಚಟುವಟಿಕೆಗೆ ಬಳಸ್ಕೋಬಾರ್ದು, ಈ ಬಳಸೋದನ್ನು ನಿಷೇಧ ಮಾಡಬೇಕು ಅಂತೇಳಿ ಅವರು ಪತ್ರವನ್ನು ಬರೆದಿದ್ದಾರೆ. ಆದರೆ ಕೆಲವರು ಆ ವಿಚಾರವನ್ನು ತಿರುಚಿ ಪ್ರಿಯಾಂಕಾ ಖರ್ಗೆ ಅವರು RSSನ್ನೇ ನಿಷೇಧ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಅಂತೇಳಿ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿದ್ದಾರೆ. ಇವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟಾಕದೇ ಇವ್ರ ಕೆಲಸ ಆಗಿದೆ. ಇತಿಹಾಸವನ್ನು ತಿರ್ಚೋದ್ರಲ್ಲಿ ಇವರು ಎತ್ತಿದ ಕೈ. ಹಿಂದಿನಿಂದಲೂ ಇತಿಹಾಸವನ್ನು ತಿರ್ಚ್ತಾನೆ ಬಂದಿದ್ದಾರೆ. ಬುದ್ಧನ ವಿಗ್ರಹಗಳಿಗೆ 3 ನಾಮ ಹಾಕಿ ವಿಷ್ಣುವಿನ ಅವತಾರ ಅಂಥೇಳಿ ಜನರನ್ನು ನಂಬಿಸಿ ದೇವರ ಹೆಸರಲ್ಲಿ ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿ ವಿಚಾರವನ್ನು ತಿರ್ಚೋದು, ಇತಿಹಾಸವನ್ನು ತಿರ್ಚೋದೇ ಇವರು ಉದ್ಯೋಗ ಆಗೋಗಿದೆ. ಜನರನ್ನು ತಪ್ಪುದಾರಿಗೆ ಎಳೆದು ಇವತ್ತು
ಚಿಕ್ಕ ಚಿಕ್ಕ ಮಕ್ಕಳನ್ನು ಸಂಘದ ಹೆಸರಲ್ಲಿ ಸಭೆಗಳನ್ನು ಸೇರಿಕೊಂಡು ಅವ್ರ ತಲೆಗಳಲ್ಲಿ ಬರೀ ದೇಶಭಕ್ತಿ ಹೆಸರನ್ನು ಹೇಳಿಕೊಂಡು ಹಿಂದುತ್ವವನ್ನು ಹೇಳಿಕೊಂಡು ಇವತ್ತು ರಾಜಕೀಯ ಅಧಿಕಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಹಿಂದೂ ರಾಷ್ಟ್ರ ಸದ್ಯದಲ್ಲೇ ನಮ್ಮ ಕನಸು ನೆರವೇರ್ತದೆ, ಭಾರತ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂಥೇಳಿ ಪೋಸ್ಟರ್ಗಳನ್ನ ಹಾಕ್ಕೊಂಡು ಅಡ್ಡಾಡ್ತಿದ್ದಾರೆ. ಭಾರತ ಜಾತ್ಯತೀತ ರಾಷ್ಟ್ರ, ಇದು ಬುದ್ಧನ ರಾಷ್ಟ್ರ. ಇವರು ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ರಾಷ್ಟ್ರವನ್ನು ಮಾಡಿದ್ರೆ ಹಿಂದೂ ಅನ್ನುವ ಪದದಲ್ಲಿ ಅಸಮಾನತೆ, ಅಸ್ಪೃಶ್ಯತೆ, ಜಾತಿಯ ತಾರತಮ್ಯ, ಲಿಂಗ ತಾರತಮ್ಯ ಇವೆಲ್ಲವೂ ಈ ಹಿಂದೂ ಪದದೊಳಗಡೆ ಅಡಗಿದ್ದಾವೆ. ಇದನ್ನು ಯಾವ ಜಾತ್ಯತೀತ ಮನಸ್ಸುಗಳು ಒಪ್ಪೋದಿಲ್ಲ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಒಂದು ತಿಳ್ಕೊಳ್ಳಿ, ನಮ್ಮ ಖರ್ಗೆ ಸಾಹೇಬ್ರೆ ಶಿವಮೊಗ್ಗದಲ್ಲಿರ್ತಕ್ಕಂಥ 3 ಸ್ಟೇಷನ್ಗಳು ನಾವು ಇನಾಗ್ರೇಷನ್ ಏನಾದ್ರು ಮಾಡಿದ್ರೆ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಶಾಸಕರಾಗಿದ್ದು ಎಚ್ ಎಂ ಚಂದ್ರಶೇಖರಪ್ಪನವರು, ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಆಗಿ ಇವತ್ತು ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು. ಖರ್ಗೆ ಸಾಹೇಬ್ರು ಏನ್ ಮಾಡಿದ್ದಾರೆ, ಖರ್ಗೆ ಸಾಹೇಬ್ರು ಏನ್ ಮಾಡಿದ್ದಾರೆ ಅಂತ ಕೇಳಕೋಬೇಡಿ. ನಿಮಗೆ ಒದಿಬೇಕು, ನಿಮಗೆ ಸರಿ ಮಾಡಬೇಕು ಅಂದ್ರೆ ತಪ್ಪು ಮಾಡಿದ್ರೆ ಸುಮ್ಸುಮ್ಮನೆ ಅದನ್ನು ಹೇಳ್ತಾರೆ. ತಪ್ಪು ಮಾಡಿದ್ರೆ ನಿಮಗೆ ಅಂತ ಹೇಳಿದ್ರೆ ಯಾರಿಗೆ ಬೇಕಾದ್ರೆ ಮಾಡಿದವರಿಗೆ ಒದಿಬೇಕು, ಸರಿ ಮಾಡಬೇಕು, ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥ ಸ್ಟೇಷನ್ನ ಶಿವಮೊಗ್ಗ ನಗರದಲ್ಲಿ ಉದ್ಘಾಟನೆ ಮಾಡಿದ್ದೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು ಧರ್ಮದ ವಿಚಾರಕ್ಕೆ, ಅದು ವಿಚಾರಕ್ಕೆ ನಗರವನ್ನ, ದೇಶವನ್ನ ಡಿವೈಡ್ ಮಾಡಕ್ ಬಂದಿಲ್ಲ. ಒಂದು ಪೊಲೀಸ್ ಸ್ಟೇಷನ್ ಇನಾಗ್ರೇಷನ್ ಮಾಡಕ್ ಬಂದಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮಗ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಸರ್ಕಾರಕ್ಕೆ ಕೇಳ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ಶಾಖೆನ ಎಲ್ಲಿ ನಡೆಸಬೇಕು ಅಲ್ಲಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ, ಎಲ್ಲ ಕಡೆ ನಡೆಸೋದಕ್ಕೆ ಬಿಡಬೇಡಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಮಕ್ಕಳಿಗೆ ನಾವು ಓದಿರ್ತಕ್ಕಂಥದ್ದು ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ವಿ. ಒಂದೇ ಮನೆ, ಅವ್ರ ಮನೆಗೂ ಯಾವ್ದಾದ್ರು ಬೇರೆ ಬೇರೆ ಜಾತಿಯವ್ರ ಮನೆಗಳಿಗೆ ಹೋದಾಗ ಅವ್ರ ಮನೆಯಲ್ಲೂ ಕೂಡ ಊಟ ಮಾಡ್ತಾ ಇದ್ವಿ. ಎಂದೂ ಕೂಡ ನಮಗೆ ನಾವು ಓದಿರ್ತಕ್ಕಂಥ ಶಾಲೆಯಲ್ಲಿ ನೀನು ಈ ಧರ್ಮಕ್ಕೆ ಸೇರಿದನು, ಈ ಜಾತಿಗೆ ಸೇರಿದನು, ಈ ಸಂಘಕ್ಕೆ ಸೇರು, ಈ ಪಕ್ಷಕ್ಕೆ ಸೇರು ಅಂತ ಖಂಡಿತವಾಗ್ಲೂ ಹೇಳ್ಕೊಡ್ಲಿಲ್ಲ. ಆದರೆ ಶಾಲೆಯ ಪ್ರಿಮೈಸಸ್ ಅಲ್ಲಿ, ಸರ್ಕಾರಿ ಶಾಲೆಯ ಪ್ರಿಮೈಸಸ್ ಅಲ್ಲಿ ಇದು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಗರದ ಜನತೆಗೆ, ರಾಜ್ಯದ ಜನತೆಗೆ, ದೇಶದ ಜನತೆಗೆ ಕೇಳಿರ್ತಕ್ಕಂಥದ್ದು. ನಿಮ್ಮ ಸಂಸ್ಕೃತಿ ಏನು ಅನ್ನೋದನ್ನ ಇವತ್ತು ಅವನು ಯಾವನೋ ಒಬ್ಬ ಮಾತಾಡಿದ್ನಲ್ಲ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ, ಅದು ಗೊತ್ತಾಗ್ತದೆ. ದಯವಿಟ್ಟು ನೀವು ಸಂಘ ಮಾಡ್ತಿರೋ, ಸಂಘ ಬಿಡ್ತಿರೋ, ಬೆಳಿಗ್ಗೆ ಸೇರ್ತಿರೋ, ಮಧ್ಯಾಹ್ನ ಸೇರ್ತಿರೋ, ಸಾಯಂಕಾಲ ಸೇರ್ತಿರೋ, ಖಂಡಿತವಾಗ್ಲೂ ನಾವು ಇದ್ರ ಬಗ್ಗೆ ಕಿಂಚಿತ್ತೂ ತಲೆ ಕೆಡ್ಸ್ಕೊಂಡಿಲ್ಲ, ತಲೆ ಕೆಡ್ಸ್ಕೊಳ್ಳೋದು ಇಲ್ಲ. 200 ವರ್ಷ ಆಳಿರ್ತಕ್ಕಂಥ ಬ್ರಿಟಿಷರನ್ನ ಓಡಿಸಿರ್ತಕ್ಕಂಥ ಪಕ್ಷ ಯಾರು ಅಂತ ಹೇಳಿದ್ರೆ, ನಾನು ಕೂಡ ವೈಯಕ್ತಿಕವಾಗಿ ಹೇಳ್ಕೊಡ್ತೀನಿ, ನಾನು ಸ್ವತಂತ್ರ ಹೋರಾಟಗಾರರ ಕುಟುಂಬದಲ್ಲಿ ಬಂದಿರತಕ್ಕಂಥ ಆ ಪಕ್ಷದಲ್ಲಿ ದುಡಿದಿರ್ತಕ್ಕಂಥ ಒಬ್ಬ ನಮ್ಮ ಅಜ್ಜನ ಮೊಮ್ಮಗ ನಾನು. ಆ ಒಂದು ಪಕ್ಷದಲ್ಲಿ 200 ವರ್ಷ ಬ್ರಿಟಿಷ್ನೇ ಓಡಿಸಿರ್ತಕ್ಕಂಥದ್ದು. ನಾವು RSS ನ ಓಡಿಸ್ತೀವಿ, ಬ್ಯಾನ್ ಮಾಡ್ತೀವಿ, ಕಟ್ ಮಾಡ್ತೀವಿ ಅನ್ನೋದಕ್ಕಿಂತ ನೀವು ನಿಮ್ಮ ಲಿಮಿಟ್ ನೀವಿರಿ, ನಾವು ಕೂಡ ನಮ್ಮ ಲಿಮಿಟಲ್ಲಿ ನಾವು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ನಮಗೆ ಆ ಪರಿಜ್ಞಾನ, ಏನ್ ಹೇಳಿ ಪರಿಜ್ಞಾನ ನಮಗಿದೆ. ಆ ಪರಿಜ್ಞಾನ ನಡೆಸ್ಕೊಂಡೋಗಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಬೇಸಿಕ್ ಥಿಂಗ್ಸ್ನ ಅರ್ಥ ಮಾಡ್ಕೊಂಡು, ಈಗ ಚಡ್ಡಿಯಿಂದ ಪ್ಯಾಂಟ್ ಆಗಿದ್ದೀರಾ, ಸ್ವಲ್ಪ ಬುದ್ಧಿನ ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.